ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಗಾಗಿದೆ ಅಂದರೆ ಎಲ್ಲ ಚೆನ್ನಾಗಿದ್ದಾಗಲೇ ನಮ್ಮ ಮನಸ್ಸನ್ನು ಗೆಲುವಿನಿಂದ ಇಟ್ಕೊಳ್ಳೋದು ಕಷ್ಟ ಅಲ್ವಾ? ಈ ಕ್ಷಣ ಸಂತೋಷವಾಗಿರಬಹುದು, ಮತ್ತಿನ್ನೊಂದು ಕ್ಷಣಕ್ಕೆ ಏನೋ ಬೇಸರ, ಏನೋ ಕಿರಿಕಿರಿ, ಎಲ್ಲ ಚೆನ್ನಾಗಿದ್ದಾಗಲೇ ಆಗ್ತಾ ಇರುತ್ತೆ. ಏನಾದರೂ ಕಾಯಿಲೆ ಆಗೋದ್ರೆ, ಯಾವುದಾದ್ರೂ ಒಂದು ರೀತಿಯ ಸಮಸ್ಯೆಗಳು ಬಂದು ಹೋದರೆ, ಮುಖ್ಯವಾಗಿ ಆರೋಗ್ಯದ ತೊಂದರೆ ಬಂದೋದ್ರೆ, ಅದು ದೀರ್ಘಕಾಲದ ಯಾವುದಾದರೂ ಕಾಯಿಲೆಗಳಿಂದ ನರಳುವಂತಹ ಸಂದರ್ಭ ಎದುರಾಗೋಗ್ಬಿಟ್ರೆ, ಆ ಸಂದರ್ಭದಲ್ಲಿ ಮನಸ್ಸನ್ನು ಹೇಗೆ ಗೆಲುವಿನಿಂದ ಇಟ್ಕೊಳ್ಬೇಕು, ಹೇಗೆ ಮನಸ್ಸು ಖಿನ್ನತೆಗೆ ಒಳಗಾಗದೆ ಹೋದಾಗೆ ನೋಡಿಕೊಳ್ಬೇಕು, ಇದು ಬಹುದೊಡ್ಡ ಸವಾಲು. ಈ ಸವಾಲಿಗೆ ಉತ್ತರ ಇವತ್ತು ನೋಡ್ತಾ ಇದ್ದೀವಿ. ಇಲ್ಲಿ ಸುಧಾ, ನಮ್ಮ ದೃಷ್ಟಿಕೋನದ ಬದಲಾವಣೆ ಬಹಳ ಬಹಳ ಮುಖ್ಯ. ಯಾವ ರೀತಿಯಲ್ಲಿ ನಾವು ಹೆಂಗೋ ಈ ಕಾಯಿಲೆ ಬಂತು, ಇದನ್ನು ಅಡ್ಜಸ್ಟ್ ಮಾಡ್ಕೊಂಡಿರೋಣ, ಇದಕ್ಕೆ ಬದಲಾವಣೆ ಮಾಡ್ಕೊಳ್ಳೋಣ, ಅದೇ ಲೆವೆಲಲ್ಲಿ ನಾವು ಮನಸ್ಸನ್ನು ತರಬೇತಿ ಮಾಡ್ತಾ ಇರ್ತೀವಿ. ಆ ಅಡ್ಜಸ್ಟ್ ಮಾಡ್ಕೊಳ್ಳೋ ಬದಲು ನಾವು ನಿಜವಾಗಿ ಈ ಒಂದು ಕಾಯಿಲೆಯಿಂದ, ಈ ಕಾಯಿಲೆನ ಇಟ್ಕೊಂಡು ನಾನು ವಿಕಸನ ಹೊಂದಬೇಕು ಅನ್ನೋ ಒಂದು ಬದಲಾವಣೆ ಆಗಲೇಬೇಕು. ಆದಾಗ ಮಾತ್ರ ನಾವು ಖಂಡಿತ ಸುಖದಿಂದ, ಗೆಲುವಿನಿಂದ ಆ ಕಾಯಿಲೆ ಜೊತೆಗಿದ್ದುಕೊಂಡು ನಾವು ಬದುಕಕ್ಕೆ ಸಾಧ್ಯ. ಇದನ್ನೇ ನಾವು ಮಹಾತ್ಮರಲ್ಲಿ, ಸಾಧು ಸಂತರಲ್ಲಿ ನೋಡೋದು ಇದನ್ನು. ಅವರೆಲ್ಲ ಮಹಾತ್ಮರು, ನಮಗೆಲ್ಲ ಆಗತ್ತೆ ಅನ್ನೋದು ಒಂದು ಬರುತ್ತೆ. ಅದಕ್ಕೆ ನಾನು ಒಂದು ವೈಜ್ಞಾನಿಕ ದೃಷ್ಟಿಕೋನ ತರ್ತೀನಿ. ಇದನ್ನು ನಾವು ಈ ಅರ್ಥ ಮಾಡಿಕೊಂಡಾಗ ಜನಸಾಮಾನ್ಯರಿಗೂ ನಾವುಗಳು ಕೂಡ ಇದನ್ನು ಅರ್ಥ ಮಾಡಿಕೊಂಡು ನಾವು ಹೆಂಗೆ ವಿಕಸನ ಹೊಂದಬಹುದು, ಮಹಾತ್ಮರಂತೆ ನಾವು ಈ ಕಾಯಿಲೆ ಜೊತೆಗಿದ್ದುಕೊಂಡು ಯಾವುದು ತಪ್ಪದೆ ನಾವು ಮುಂಚಿನದಕ್ಕಿಂತ ಸುಖವಾಗಿ ಗೆಲುವಿನಿಂದ ನಿಸ್ವಾರ್ಥದಿಂದ ಬಾಳೋದಕ್ಕೆ ಸಾಧ್ಯ ಅನ್ನೋದು ಗೊತ್ತಾಗತ್ತೆ. ಹಾಗಂದ್ರೆ ಅದು ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಹೇಳುತ್ತೆ. ನಾವು ಫೋಕಸ್ ಮಾಡ್ತಾ ಇರೋದು ಬರೀ ಮನಸ್ಸಿನ ಮೇಲೆ ಮಾತ್ರ. ನಾವು ಮನಸ್ಸನ್ನು ಮೀರಿ ಮೆದುಳಿನ ಲೆವೆಲ್ಗೆ ಬರಬೇಕು. ಇದೇನಿದು, ಇದ್ರವರೆಗೂ ಮನಸ್ಸಿನಿಂದ ಹೇಳಿಬಿಟ್ಟು ಇದ್ದಕ್ಕಿದ್ದಂಗೆ ಮೆದುಳು ಅಂತ ಹೇಳ್ತಿದ್ದೀರಲ್ಲ ಅಂತ ಅನ್ನಿಸ್ಬೋದು. ಇಲ್ಲೇನೇ ನಮಗೆ ಹೊಸ ಹೊಸ ನ್ಯೂರೋಸೈನ್ಸಲ್ಲಿ ಸಂಶೋಧನೆಯ ಆಧಾರದ ಮೇಲೆ ಇಲ್ಲಿ ನಾನು ನಿಮಗೆ ಇಲ್ಲಿ ವ್ಯಕ್ತಪಡಿಸ್ತೀನಿ. ಏನು, ನಾವು ಬರೀ ಮನಸ್ಸನ್ನು ಚೇಂಜ್ ಮಾಡಿಕೊಂಡ್ರೆ ಸಾಕಾಗಲ್ಲ. ಮನಸ್ಸನ್ನು ಮಾತ್ರ ಆಗೀಗ ಹೆಂಗೆ ತರಬೇತಿ ಮಾಡಿದ್ರೆ ಸಾಕಾಗಲ್ಲ. ಹಾಗಾದ್ರೆ ಏನಾಗಬೇಕು? ಖಂಡಿತ ಮನಸ್ಸಿನ ಮೂಲಕವೇ, ಇನ್ನೇನೂ ಇಲ್ಲ. ನಮಗೆ ಇರೋ ಒಂದು ಅಂತಃಕರಣ ಅನ್ನೋದು, ಅದಕ್ಕೆ ಮನಸ್ಸಿಗೆ ಒಂದು ಪಾರ್ಟ್ ಆಫ್ ಮನಸ್ಸು ಇಸ್ ಕಾಲ್ಡ್ ಅಂತಃಕರಣ. ಈ ನಮ್ಮ ಒಳಗಡೆ ಇರೋ ಒಂದು ಇನ್ಸ್ಟ್ರೂಮೆಂಟ್, ಇಂಟರ್ನಲ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ದಿಸ್ ಮೈಂಡ್, ಅದನ್ನೇ ನಾವು ಇಟ್ಕೊಂಡು ನಮ್ಮ ಮೆದುಳನ್ನು ಬದಲಾವಣೆ ಮಾಡಬೇಕು. ಏನು, ಮೆದುಳನ್ನು ಬದಲಾವಣೆ ಮಾಡೋಕ್ಕಾಗತ್ತಾ ಅನ್ನೋದು ಮತ್ತೆ ಸಹಜವಾಗಿ ಹೇಳೋ ಪ್ರಶ್ನೆ. ಇದೇನೇ ಇತ್ತೀಚಿನ ನ್ಯೂರೋಸೈನ್ಸಲ್ಲಿ ಕಂಡುಹಿಡಿದಿರೋ ಸಂಶೋಧನೆಯ ಮೂಲಕ ಹೇಳ್ತಾ ಇರೋದು. ಈ ಪ್ರಾಸೆಸ್ ಇಸ್ ಕಾಲ್ಡ್ ನ್ಯೂರೋಪ್ಲಾಸ್ಟಿಸಿಟಿ. ಹಾಗಂದ್ರೆ ಏನು, ನಮ್ಮ ಮನಸ್ಸನ್ನು ಬದಲಾವಣೆ ಮಾಡ್ತಾ 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 ಯಾವ ಥರ ಬದಲಾವಣೆ ಮಾಡಬೇಕು? ತಕ್ಷಣ ಮನಸ್ಸನ್ನು ಚೇಂಜ್ ಮಾಡೋದಲ್ಲ, ಬಟ್ ಮನಸ್ಸನ್ನು ವಿಲ್ಫುಲಿ, ಕಾನ್ಷಿಯಸ್ಲಿ, ಎಫರ್ಟ್ಫುಲಿ, ಪ್ರಜ್ಞಾಪೂರ್ವಕವಾಗಿ ಎಫರ್ಟ್ ಹಾಕಿ ನಾವು ಮನಸ್ಸನ್ನು ಚೇಂಜ್ ಮಾಡಿದಾಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ಮೆದುಳೇನೇ ಚೇಂಜ್ ಆಗತ್ತೆ. ಮನಸ್ಸಿಗೆ ನಮಗೆ ನಿಲ್ಕಲ್ಲ, ಕಾಣಲ್ಲ. ಕಾಣದೇ ಇರೋ ವಸ್ತು ಬದಲಾವಣೆ ಆದರೆ ನಮಗೆ ಕೈಗೆ ನಿಲುಕೋ ಅಂಥ, ಕಾಣೋ ಅಂಥ ಚೇಂಜಸ್ ಎಲ್ಲಾಗಿದೆ ಅಂತ ಗೊತ್ತಾಗೋ ಅಂಥ ಒಂದು ಮೆದುಳಿನ ಸ್ಟ್ರಕ್ಚರಲ್ಲಿ ಬದಲಾವಣೆ ಆಗತ್ತೆ. ಮೆದುಳಿನ ಫಂಕ್ಷನಲ್ಲಿ ಬದಲಾವಣೆ ಆಗತ್ತೆ. ಮೆದುಳಿನ ಫಂಕ್ಷನಲ್ಲಿ ಬದಲಾವಣೆ ಆದರೆ ಅದು ಮೆದುಳಿನ ಸ್ಟ್ರಕ್ಚರಲ್ಲಿ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಅನ್ನೋದು. ಇಲ್ಲದೆ ಹೋದರೆ ಎಲ್ಲರಿಗೂ ಕಾಯಿಲೆ ಬರುತ್ತೆ. ಎಲ್ಲರೂ ನಾವು ಮನಸ್ಸನ್ನು ಚೇಂಜ್ ಮಾಡ್ಕೋತಾ ಇರ್ತೀವಿ. ಆದಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಹಾಗಾಗಿ ಆ ಸೂಪರ್ಫಿಷಿಯಲ್ ಪಾಸಿಟಿವಿಟಿ ಹೇಳ್ತಾ ಇಲ್ಲ. ಇದನ್ನು ನಾವು ಯಾತಕ್ಕೆ ಹಿಂಗಾಗುತ್ತೆ ಅಂತ ಅರ್ಥ
ಮಾಡಿಕೊಂಡು ಈ ಕಷ್ಟದಿಂದಾನೇ ನಾವು ತುಂಬ ಕಲಿಯೋದಕ್ಕೆ ಸಾಧ್ಯ. ಈ ಒಂದು ಕಷ್ಟ ಬಂದಿರುವಾಗ ಬರೀ ನನಗೊಬ್ಳಿಗೆ ಅಲ್ಲ, ಮನೆಯವ್ರಿಗೂ, ಸುತ್ತಮುತ್ತ ಇರೋರ್ಗೂ, ಕೇರ್ ಗಿವರ್ಸ್ಗಿರಬಹುದು, ಮನೆ ಬೇರೆಯವ್ರಿಗಿರಬಹುದು, ಬರೀ ಮನೆಯವ್ರಿಗಲ್ಲ, ಕ್ಲೋಸ್ ಫ್ರೆಂಡ್ಸಲ್ಲಿ ಕೂಡ ಎಲ್ಲರಲ್ಲೂ ಬದಲಾವಣೆ ಆಗೋ ಸಾಧ್ಯತೆ ಇದೆ ಅಂತಂದ್ಬಿಟ್ಟು ಹೇಳೋದಕ್ಕೆ. ವಿಚ್ ಮೀನ್ಸ್ ಈ ಒಬ್ರಿಗೆ ಆಗೋ ಸಫರಿಂಗಿಂದ ಎಷ್ಟೊಂದು ಜನ ಕೂಡ ವಿಕಸನ ಹೊಂದಬಹುದು. ಬಟ್ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಸರಿಯಾದ ಜೀವನ ನಡೆಸ್ತಾ ಇನ್ನೊಬ್ಬರನ್ನ ಹೇಗೆ ಸರಿಯಾಗಿ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಇಡೀ ಕುಟುಂಬ ವಿಕಸನ ಹೊಂದಬಹುದು. ಮುಂಚೆ ಆದರೆ ಯಾವುದೋ ಒಂದು ಕಾಯಿಲೆ ಬಂತು ಅಂತಂದ್ಬಿಟ್ಟು ಸ್ಟ್ರೋಕ್ ಆಗಿರಬಹುದು, ಕ್ಯಾನ್ಸರ್ ಆಗಿರಬಹುದು, ಎಲ್ಲರ ಹೋಲ್ ಎಂಟೈರ್ ಫ್ಯಾಮಿಲಿ ಮನಸ್ಥಿತಿನೇ ಬದಲಾವಣೆ ಆಗೋ ಬದಲು ಈ ಒಂದು ಆಧಾರದ ಮೇಲೆ ನಾವು ಇಡೀ ಕುಟುಂಬನೇ ವಿಕಸನ ಹೊಂದಬಹುದು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಅದರಿಂದ ಗೆಲುವಿನಿಂದ, ಅದರಿಂದ ಸುಖದಿಂದ, ಅದರಿಂದ ನಿಸ್ವಾರ್ಥತೆಯಿಂದ ಬದುಕಕ್ಕೆ ಸಾಧ್ಯ.